ಬರ್ಲು ಭೂಮಿ ಮಾಡ್ಬೇಕು ಅಂತಾನೆ ಕರೆಂಟ್ ಕೊಡ್ತಾ ಇಲ್ಲ. ನಾವು ರೈತರು ಇನ್ನ ಹಚ್ಕೊಳ್ತೀವಿ, ಇನ್ನ ಮಾಡ್ತೀವಿ ಸರ್ಕಾರಕ್ಕೆ ಅಡ್ಕೊಳ್ತೀವಿ. ಮೈಸೂರ್ವರೆಗೂ ಹೋಗ್ತೀವಿ. ನಮ್ಮನ್ನ ಜೈಲಿಗೆ ಕುಡ್ದಾರ ಕೂಡ್ಲಿ 100 ಕೋಟಿ ಕೊಟ್ಟು ನಮ್ಮ ಸಮಾಧಿ ಮೇಲೆ ಆದ್ರೂ ನಾವು ಜಮೀನು ಕೊಡಲ್ಲ. ಆಗ ಮಾತ್ರ 1000 ಎಕರೆ ಬೇಕು. ಅವ್ರ ಅಪ್ಪ ಅವ್ರ ನೂನಕ್ಕೆ ಪೂಜೆ ಮಾಡಕ್ಕೆ ಅವ್ನ ಅಂಡ್ರ ಮಕ್ಕಳು ನೂನಕ್ಕೆ ಅವತ್ತು ಉಳ್ಳಿಕಾಯ್ತು ಅಣ್ಣ ಸಪ್ತಿಂದ ಸಂಪಾದನೆ ಮಾಡವ್ರೆ. ಹಂಗೆ ಇರ್ತೀವಿ. ನಮ್ಮ ಮಕ್ಕಳು ರೈತರು ಹಂಗೆ ಇರಲಿ. ನಮ್ಗೆ ಹೆಣ್ಕೊಡೋದ್ರ ಚಿಂತೆ ಇಲ್ಲ, ನಮ್ಮ ಮಕ್ಕಳು ಮದುವೆ ಆಗದೆ ಚಿಂತೆ ಇಲ್ಲ. ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಡದಿಯ ಬೈರಮಂಗಲ ಗ್ರಾಮಕ್ಕೆ JMC ಅಧಿಕಾರಿಗಳು ಬಂದಿದ್ರು. ಅಂದರೆ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಈಗ ಪೊರಕೆಯಲ್ಲಿ ಹೊಡೆದು ಬಿಡದಿಯ ರೈತರು ಆಕ್ರೋಶವನ್ನು ಕೂಡ ಹೊರಹಾಕಿರುವಂಥದ್ದು. ಅಂದರೆ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀನನ್ನು ಕೊಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆ ಮಾಡುವಂಥ ಹಂತಕ್ಕೆ ಈಗಾಗಲೇ ಅಂದರೆ ಕಳೆದ 500 ದಿನಗಳಿಂದ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ನಿನ್ನೆ ಏನಾಯಿತು, ಅಧಿಕಾರಿಗಳಿಗೆ ಯಾಕೆ ರೈತರು ಪೊರಕೆಯಲ್ಲಿ ಹೊಡೆದ್ರು, ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ರೈತರಿದ್ದಾರೆ. ಅವ್ರನ್ನ ಮಾತನಾಡಿಸೋಗೋಣ. ನಿನ್ನೆ ಪೊರಕೆಯಲ್ಲಿ ಹೊಡೆದು ನೀವು ಅಧಿಕಾರಿಗಳನ್ನ ಓಡಿಸಿದ್ರಿ, ಏನಾಯ್ತು, ಘಟನೆ ಏನಾಯ್ತು, ಯಾಕೆ ಗಲಾಟೆ ಆಯ್ತು ಅಂತ? ಗಲಾಟೆ ಮಾಡೋಕ್ಕಿಲ್ಲ ಸ್ವಾಮಿ. ನಾವು 1.5 ವರ್ಷದಿಂದ ಶಾಂತಿಯಿಂದನೇ ಪ್ರತಿಭಟನೆ ಮಾಡ್ತಾ ಇದ್ವು. ನಾವು ಪೊಲೀಸ್ನವ್ರಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ನಾವು ಹೋಗಿ ಸರ್ವೆ ಮಾಡಬೇಡ್ರಪ್ಪ, ನಾವು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ. ನಮಗೆ ರಜ್ಜನ್ ಅಂತ ಇರ್ತಾನೆ, ನಮಗೆ ಮನೆ ಒಂದು ಪತ್ರ ಕೊಟ್ರಿ, ಸರ್ವೆ ಮಾಡಬೇಡ್ರಿ ಅಂತ ಕೇಳ್ಕೊಂಡು ನಮ್ಮನ್ನ ಪೊಲೀಸ್ನವ್ರು ಇಲ್ಲಿ ನಿಲ್ಸ್ಕೊಂಡು ಮಾತಾಡ್ಕೊಂಡು ಅಲ್ಲಿ ಸರ್ವೆ ಮಾಡ್ತಾಯಿದ್ರು. ನಾವು ಒಳ್ಳೆ ಮಾತಲ್ಲಿ ಹೊಡೆದ ಅವ್ರು ಬಗ್ಲಿಲ್ಲ. ನಮಗೆ ಕೋಪ ಹತ್ತಿತ್ತು, ನಾವು ಹೊಡೆದ ಪರ್ಕೆಲಿ ಹೊಡಿಲಿಲ್ಲ ಅಂತ ನಾವು ಹೇಳಲ್ಲ, ಹೊಡೆದ ಪರ್ಕೆಲಿ. ಈಗ ಕರೆಂಟು ರೈತರುಗಳಿಗೆ ಕರೆಂಟ್ ಕೊಡ್ತಾ ಇಲ್ಲ. ಬರ್ಲು ಭೂಮಿ ಮಾಡಬೇಕು ಅಂತಾನೆ ಕರೆಂಟ್ ಕೊಡ್ತಾ ಇಲ್ಲ. ದಿನಗಳಿಂದ ಕರೆಂಟ್ ಇಲ್ಲ. ಯಾಕೆ ಕರೆಂಟನ್ನು ಕಟ್ ಮಾಡಿದ್ದಾರೆ? ಯಾಕೆ 1 ವಾರದಿಂದನೂ ಕರೆಂಟ್ ಇಲ್ಲ. ಅವಾಗಿಂದನೂ ಹಂಗಂಗೆ ಕರೆಂಟ್ ಇಲ್ಲ, ನೈಟಲ್ಲಿ ಇಲ್ಲ, ಹಗಲಲ್ಲೂ ಇಲ್ಲ. ನಮ್ಮ ಮರ ಗಿಡ ಎಲ್ಲ ಒಣಗ್ತಾವೆ. ಯಾಕೆ ಅಂತಂದರೆ ಈ ಸರ್ಕಾರ ಬಂದು ನಮಗೆ ಅನ್ಯಾಯ ಆಯ್ತದೆ ರೈತರಿಗೆ. ನಮಗೆ ಸರ್ಕಾರದಿಂದ ಇವಾಗ ನಮಗೆ ಬಲ ಸಿಗಬೇಕು. ಇಲ್ದಾರ ನಾವು ರೈತರು ಇನ್ನೂ ಹಚ್ಕೊಳ್ತೀವಿ, ಇನ್ನೂ ಮಾಡ್ತೀವಿ ಸರ್ಕಾರಕ್ಕೆ. ಅಲ್ಲ, 1 ವರ್ಷ ಕರೆಂಟ್ ಇಲ್ಲ ಅಂತಂದ್ರಿ, ಜಮೀನಿಗೆ ಹೇಗೆ ನೀರನ್ನು ಹಾಕ್ತಾ ಇದ್ದೀರಾ ಅನ್ನುವಂಥದ್ದು ಹೇಗೆ? ನೀರು ಹಾಕ್ತಾ ಇಲ್ಲ, ಒಣಗ್ತಾ ಇದೆ ಜಮೀನು. ಅದಕ್ಕೆ ನಾವು ಇನ್ನೂ ಮಾಡ್ತೀವಿ ಸರ್ಕಾರಕ್ಕೆ. ರೋಡು ಅಡ್ಕೊಳ್ತೀವಿ, ಮೈಸೂರ್ವರೆಗೂ ಹೋಗ್ತೀವಿ. ನಮ್ಮನ್ನ ಜೈಲಿಗೆ ಕುಡ್ದಾರ ಕೂಡ್ಲಿ ನಮ್ಮ ದನ ಕರ ಎಲ್ಲ ಜೈಲ ಹತ್ರ ಹೊಡ್ಕೊಳ್ತೀವಿ, ಕಟ್ಟಾಕೋತೀವಿ. ನಮಗೂ ಅಷ್ಟೇ ಬೇಜಾರಾಗೋಗದೆ ರೈತರುಗಳಿಗೆ. ರೈತರು ಅಂದರೆ ಕೂಲಿಗಾರರಲ್ಲ, ನಮ್ಮ ಕೂಲಿ ಅವರು. ನಾವು ರೈತ ದೇಶಕ್ಕೆ ಅನ್ನ ಕೊಡೋ ರೈತ. ನಮ್ಮ ಕೂಲಿ ಅವನು ಜಿಲ್ಲಾಧಿಕಾರಿ ಆಗಿರ್ಬೋದು, ಅವನ ಅಧಿಕಾರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಕೂಲಿ ನಾವಲ್ಲ ಅವನ ಕೂಲಿ, ನಮ್ಮ ಕೂಲಿ ಅವನು. ನಾವು ಅನ್ನ ಹಾಕೋದು ರೈತನಿಗೆ. ಈಗ ನೀವು ಕಳೆದ 500 ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ದೀರಾ, ಆದರೂ ಕೂಡ ಸರ್ಕಾರದವರು ಅಧಿಕಾರಿಗಳನ್ನು ಕಳಿಸಿದ್ದಾರೆ, ಜಮೀನಿಗೆ ಸರ್ವೆ ಮಾಡ್ಲಿಕ್ಕೆ ಕಳಿಸಿದ್ರೆ. ನಿಮಗೆ ಗೊತ್ತಾಗಿದ್ದು ಯಾವಾಗ ಅಧಿಕಾರಿಗಳು ಬಂದರು ಸರ್ವೆ ಮಾಡುವಂಥ? 3 ತಿಂಗಳಲ್ಲೂ ಕಳಿಸಿದ್ರು. ಅವತ್ತು ಹೊಡೆದು ಇದೇ ಸರ್ಕಾರದಲ್ಲಿ ಕಳಿಸಿದ್ರು. ನಾವು ಅಲ್ಲಿ ಹೋಗಿ ಕೇಳ್ದು, ಆಫೀಸಲ್ಲಿ ಹೋಗಿ 3-4 ದಿವಸದಲ್ಲಿ ಕೇಳ್ದು. 80 ಆಳಿಗೆ ಪರ್ಮಿಷನ್ ಕೊಟ್ಟಿದ್ದ ಬಾಲಣ್ಣ. 80 ಆಳು ಅದಕ್ಕೆ ಓದಿ ಬಿಟ್ಟ. ನಾವು ಆಗಲ್ಲ, ನಾವು ಬಿಡಲ್ಲ ಅಂತಾನೆ ಹೇಳ್ಬಿಟ್ಟು ಬಂದು ಹಂಗೂ ಕದ್ದಿ ಮುಚ್ಚಿ ಕಳ್ಸವ್. ಅವನು ಕದ್ದಿ ಮುಚ್ಚಿ ಬಾಲಣ್ಣ ಜಮೀನು ಟೌನ್ಶಿಪ್ ಜಮೀನು ಕೊಡ್ತೀನಿ ಅಂತ ಹೇಳಿದ್ರೆ ಅಧಿಕಾರಿಗಳು ಬಂದು ಏನು ಕೇಳ್ತಾರೆ, ಏನು ಹೇಳ್ತಾರೆ? ಏನು ನಾವು ಕೊಡಲ್ಲ ಅಂತಾನೆ ಹೇಳ್ತಾ ಇರೋದು. ನಾವು ಕೊಡ್ತೀವಿ ಅಂತ ಕರೆದಿದ್ದೀವ, ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ. ಈಗ ಯಾವನ ಕೊಡ್ತಂತಾನೆ ಅತ್ತಾಗಿತ್ತಾಗೆ ಮನವಿ ಪತ್ರ ಕೊಡಬೇಕು. ಈಗ ನಾವು ಕೊಡಲ್ಲ, ಮಧ್ಯೆ ಇದ್ದೀವಿ, ನೀನು ಆ ಕಡೆ ಇದ್ದೀನಿ, ನಾನು ಈ ಕಡೆ ಇದ್ದಿ, ಮನವಿ ಪತ್ರ ಸಲ್ಲಿಸಬೇಕು, ಊರೂರಿಗೂ ಅರ್ಜಿ ಕೊಡಬೇಕು. ಹಿಂಗೆ ಜಮೀನು ಅಳಿಯಕ್ಕೆ ಕೂತವ್ರೆ, ಕೊಡ್ತೀರಾ ಬಿಡ್ತೀರಾ ಅಂತ. 2 ಕೋಟಿ ಕೊಡ್ತಾರಂತೆ, 2.5 ಕೋಟಿ ಕೊಡ್ತಾರಂತೆ. ಅಲ್ಲ, 100 ಕೋಟಿ ಕೊಟ್ಟರು ನಮ್ಮ ಸಮಾಧಿ ಮೇಲೆ ಆದರೂ ನಾವು ಜಮೀನು ಕೊಡಲ್ಲ ಅಷ್ಟೇ. 100 ಮಾತಾಡಿದ್ರು ಅಷ್ಟೇ, 1000 ಮಾತಾಡಿದ್ರು ಅಷ್ಟೇ. ನಮ್ಮ ಸಮಾಧಿ ಮೇಲೆ ಆದರೂ ನಮ್ಮ ಸಮಾಧಿ ಕೊಟ್ಟರು ನಾವು ಜಮೀನು ಕೊಡಲ್ಲ. ಆಗ ಮಾತ್ರ 1000 ಎಕರೆ ಬೇಕು. ಅವ್ರ ಅಪ್ಪ ಅವ್ರ ನೂನಕ್ಕೆ ಪೂಜೆ ಮಾಡೋಕ್ಕೆ, ಅವ್ನ ಅಂಡ್ರ ಮಕ್ಕಳು ನೂನಕ್ಕೆ. ನಮಗೆ ಬೇಡವೆ, ನಮ್ಮ ತಾತ ನಮ್ಮಮ್ಮನಿಗೆ ನಮ್ಮ ಪ್ರೀತಿ ಆಸ್ತಿ ಕೊಟ್ಟಿರೋರಿಗೆ ತಾತಾಜಿ. ನಮ್ಮತ್ತು ನಮ್ಮವ ಅವತ್ತು ಅನ್ನ ತಿಂದು ಇವತ್ತಾರು ಹೊಟ್ಟೆ ತುಂಬ ಅನ್ನ ಉಂಟಾ ಇದ್ದೀವಿ. ಅವತ್ತು ಉಳ್ಳಿಕಾಯಿ ತಿಂದು ಅಣ್ಣ ಸೊಪ್ಪು ತಿಂದು ಸಂಪಾದನೆ ಮಾಡೋರೆ. ನಮ್ಮ ಮಕ್ಳು ಮರಿಗೆ ಆಸ್ತಿ ಕೊಡೋಕೆ ನಮಗೆ ಬೇಡವೆ? ನಾವು ಸೋತೋದಾಗ ನಮ್ಮ ಮಕ್ಕಳು ಹೂನ್ ಹಾಕ್ಬೇಡ್ವೆ? ಏನು ಮಾಡಿದವ್ರೆ ಅಂತ ಕೇಳ್ತಾರಲ್ಲ. ಜಮೀನು ತಗೊಳ್ಳಿ ಅಂತ ಬೇರೆ ಕಡೆ ನಮ್ಗೆ ಯಾವ ಜಮೀನು ಬೇಕಾಗಿಲ್ಲ. ನಮ್ಮ ಮಕ್ಳುಗಳಿಗೆ ಯಾವ ಗೌರ್ಮೆಂಟ್ ಕೆಲಸ ಕೊಡ್ತಾವನಿ? ಯಾವ ಸರ್ಕಾರ ಏನು ಕೊಡ್ತಾರಪ್ಪ ಇವತ್ತು? ನಮ್ಮ ರೈತಂಗೆ ಇರ್ತೀವಿ ನಾವು. ನಮ್ಗೆ ಬೇಡ ಅವ್ನು ಸರ್ಕಾರದಿಂದ ಗೌರ್ಮೆಂಟ್ ಕೆಲಸ ಕೊಡೋದು ಬೇಕಾಗಿಲ್ಲ. ರೈತರಂಗೆ ಇರ್ತೀವಿ, ನಮ್ಮ ಮಕ್ಕಳು ರೈತರಂಗೆ ಇರಲಿ. ನಮ್ಗೆ ಹೆಣ್ಣು ಕೊಡೋದ್ರ ಚಿಂತೆ ಇಲ್ಲ, ನಮ್ಮ ಮಕ್ಕಳು ಮದುವೆ ಆಗದೆ ಚಿಂತೆ ಇಲ್ಲ. ಆ ಮಕ್ಕಳು ತಾಂಡು ನೈಲಿ, ನಮ್ಮ ಮಕ್ಕಳು ರೈತರಂಗೆ ಇರ್ತೀವಿ ಇವತ್ತು. ಅಷ್ಟೇ ಮುಗಿಸ್ತಾ ಇದ್ದೀವಿ. ಇದಿಷ್ಟು ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಜಮೀನು ಕೊಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ರೈತ ಮಹಿಳೆ ಆಕ್ರೋಶಭರಿತವಾಗಿ ಸರ್ಕಾರದ ವಿರುದ್ಧ ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.